ಹೇ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ, ತುಂಬಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಮಾಡ್ತಾ ಇರೋ ಒಂದು ಸ್ಪೆಷಲ್ ಇಂಟೆನ್ಷನ್ ಏನಂತ ಅಂದ್ರೆ, ನನ್ನ ಒಂದು ಗ್ರಾಟಿಟ್ಯೂಡ್ ನಿಮ್ಗೆಲ್ಲ ಸಲ್ಲಿಸಬೇಕು ಅಂತ ಹೇಳಿ. ಅಂದ್ರೆ ನೆನ್ನೆಷ್ಟೇ ಚಾನಲ್ 2K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರುವಂತದ್ದು. ಇದು ಒಂದು ಶಾರ್ಟ್ ಡ್ಯೂರೇಷನ್ ಆಕ್ಚುಲಿ. ಹಾರ್ಡ್ಲಿ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿ ಒಂದು 2 months ಆಗಿದೆ ಅಷ್ಟೇ. ಬಟ್ ಇಷ್ಟರಲ್ಲಿ ಆಲ್ರೆಡಿ 2K ಸಬ್ಸ್ಕ್ರೈಬರ್ಸ್ ಆಡ್ ಆಗಿದ್ದಾರೆ ಅಂದ್ರೆ ಇಟ್ಸ್ ಡೆಫಿನೆಟ್ಲಿ ನನ್ನ ಒಂದು ಇದಕ್ಕೆ ಇಟ್ಸ್ ವೆರಿ ಸ್ಪೆಷಲ್ ಥಿಂಗ್ ಅಂತ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು. ನಿಮ್ಮ ಲವ್, ಕೇರ್, ಸಪೋರ್ಟ್ಗೆ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಯು ಆಲ್. ನಿಮ್ಮ ಸಪೋರ್ಟ್ ಹಾಗೆ ನಿಮ್ಮ ಕೇರ್, ನಿಮ್ಮ ಕನ್ಸರ್ನ್ ಹೀಗೇನೆ ಮುಂದುವರಿಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಇನಿಷಿಯಲ್ ಆಗಿ ಸ್ವಲ್ಪ ನಂದು ಬ್ಯುಸಿ ಹೆಕ್ಟಿಕ್ ಸ್ಕೆಡ್ಯೂಲ್ ಆಗಿರೋದ್ರಿಂದ ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅನ್ನೋದು, ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಯೂಶಲಿ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾ ಇಂದ ಹಾಗೆ ಹೇಳ್ಬೇಕು ಅಂದ್ರೆ ಒಂಚೂರು ದೂರನೇ. ಬಿಕಾಸ್ ಆಸ್ ಐ ಸೆಡ್ ತುಂಬಾ ಹೆಕ್ಟಿಕ್ ಸ್ಕೆಡ್ಯೂಲ್ ಇರ್ತಿತ್ತು. ಯಾವಾಗ್ಲೂ ಲಾಟ್ ಆಫ್ ಪರ್ಸನಲ್ ರೀಡಿಂಗ್ಸ್, ಸಾಕಷ್ಟು ಪರ್ಸನಲ್ ರೀಡಿಂಗ್ಸ್ ಆನ್ ಡೈಲಿ ಬೇಸಿಸ್ ಅಲ್ಲಿ ನಡೀತಾನೆ ಇರುತ್ತೆ. ಅಂಡ್ ನಾನು ನನ್ನ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಕ್ಲಾಸಸ್ನ, ಕೋರ್ಸಸ್ನ ಅಟೆಂಡ್ ಆಗ್ತಿದ್ದ ಕಾರಣ ಆಕ್ಚುಲಿ ಸ್ಪೀಕಿಂಗ್ ನನಗೆ ಈ ಚಾನೆಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರಲೇ ಇಲ್ಲ. ಬಟ್ ಅಗೈನ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗಳ ಬಲವಂತಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಕ್ಚುಲಿ ಅವರ ಪ್ರಕಾರ ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಇದು ರೀಚ್ ಆಗಲಿ, ಏನೋ ಇಷ್ಟು ದಿನ ಜಸ್ಟ್ ವರ್ಡ್ ಆಫ್ ಮೌತ್ ಅಲ್ಲಿ ಎಲ್ಲಾರ ಬಾಯಿಗೆ ಹೋಗಿ ಐ ಯೂಸ್ ಟು ಗೆಟ್ ದಟ್ ಇದು ಪರ್ಸನಲ್ ರೀಡಿಂಗ್ಸ್ ಆಗಿರಬಹುದು, ಅಥವಾ ಓಕೆ ಶಿ ಈಸ್ ಸಮ್ವನ್ ಹೂ ಗಿವ್ಸ್ ಟ್ಯಾರೋ ರೀಡಿಂಗ್ ಅನ್ನೋ ತರ. ಬಟ್ ಸಮ್ ಹೌ ಐ ಡೋಂಟ್ ನೋ, ಈ ಚಾನೆಲ್ ಸ್ಟಾರ್ಟ್ ಮಾಡಿ ಒಂಥರ ತುಂಬಾ ಖುಷಿ ಆಗ್ತಾ ಇದೆ ಇವಾಗ. ನನಗೆ ಅನ್ಸುತ್ತೆ ಐ ಕುಡ್ ಹ್ಯಾವ್ ಡನ್ ದಿಸ್ ಲಾಂಗ್ ಟೈಮ್ ಬ್ಯಾಕ್ ಅಂತ. ಬಿಕಾಸ್ ಇಷ್ಟು ಲವ್, ಇಷ್ಟು ಕೇರ್, ಇಷ್ಟೊಂದು ಸಪೋರ್ಟ್ ನನಗೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಮ್ ಹೌ ಐ ಗಾಟ್ ಇಟ್ ಅಂಡ್ ಇಟ್ಸ್ ಆಲ್ ರಾಯರ್ ಕೃಪೆ ಅಷ್ಟೇ. ಬಿಕಾಸ್ ಆಫ್ ರಾಯರ್ ಬ್ಲೆಸ್ಸಿಂಗ್ಸ್ ಇಂದ ಇಷ್ಟು ಮಟ್ಟಿಗೆ ನಾನು ಬಂದಿರುವಂಥದ್ದು, ಇಲ್ಲಿವರೆಗೂ ನಿಮಗೆ ರೀಚ್ ಆಗ್ತಾ ಇರುವಂಥದ್ದು, ಅಂಡ್ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವೆನ ನಿಮಗೆಲ್ಲ ಮಾಡೋ ಒಂದು ಅವಕಾಶ ಸಿಗ್ತಾ ಇರುವಂಥದ್ದು. ಸೊ ಎಸ್, ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಎಲ್ಲರೂ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ನಿಮ್ಮೆಲ್ಲರ ಲೈಫಲ್ಲೂ ರಾಯರ್ ಕೃಪೆ ಹೀಗೇನೆ ಚೆನ್ನಾಗಿರಲಿ, ಎಲ್ಲರೂ ಖುಷಿಯಾಗಿರೋ ಹಾಗಾಗಲಿ, ನೀವು ಅನ್ಕೊಂಡಿರೋ ಕನಸುಗಳು ಈಡೇರಿಸೋ ಹಾಗಾಗಲಿ ರಾಯರು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.